ಎಲ್ರಿಗೂ ನಮಸ್ಕಾರ. ದಿನನಿತ್ಯವಾಗಿ ಒಂದೊಂದು ಸ್ಟೋರಿ ತರೋ ಹಾಗೆ ಇವತ್ತು ಕೂಡ ಒಂದು ಸ್ಟೋರಿ ಇರುತ್ತೆ. ಏನಪ್ಪ ಅಂತಂದರೆ, ಬೆಂಗಳೂರಿನ ವೈಟ್ಫೀಲ್ಡ್ ಸಬ್ ಡಿವಿಷನಲ್ಲಿ ನಿಜಕ್ಕೂ ಕೂಡ ಇಂಥ ಕೇಸ್ ದಾಖಲಾಗಿದೆ ಅಂದರೆ ಎಲ್ಲರಿಗೂ ಕೂಡ ಐ.ಟಿ ಫೀಲ್ಡ್ನಲ್ಲೇ ನಿಜಕ್ಕೂ ಕೂಡ ಶಾಕಿಂಗ್ ಆಗುವಂಥ ಸುದ್ದಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಸಿಸ್ಟಮನ್ನೇ ಹ್ಯಾಕ್ ಮಾಡಿ 378 ಕೋಟಿಗೂ ಹೆಚ್ಚು ಕ್ರಿಪ್ಟೋ ಕರೆನ್ಸಿಯನ್ನು ಹ್ಯಾಕ್ ಮಾಡಿರುವಂಥ ಘಟನೆ ವೈಟ್ಫೀಲ್ಡ್ನಲ್ಲಿ ನಡೆದಿರ್ತಕ್ಕಂಥ, ಅದರಲ್ಲೂ ಕೂಡ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಘಟನೆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಇದೇ ವಿಚಾರವಾಗಿ ಈಗ ಆ ಪ್ರಕರಣವನ್ನು CIDಗೆ ಕೂಡ ಕೊಡೋಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ನಿರ್ಧರಿಸಿರ್ತಕ್ಕಂಥದ್ದು. ಅದನ್ನು CID ಟೀಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಹೇಗೆ ಇದು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಅದೊಂದು ಖಾಸಗಿ ಕಂಪನಿ, ವೈಟ್ಫೀಲ್ಡಿಂದ ವಿಭಾಗದಲ್ಲಿರ್ತಕ್ಕಂಥ ಬೆಲ್ಲಂದೂರಿನಲ್ಲಿರ್ತಕ್ಕಂಥ ಒಂದು ಖಾಸಗಿ ಕಂಪನಿ. ಆ ಖಾಸಗಿ ಕಂಪನಿಯಲ್ಲಿ ಒಬ್ಬ ಉದ್ಯೋಗಿ ಏನೊಂದು ರಾಹುಲ್ ಅಂತ ಏನಿದ್ದಾನೆ, ಆತ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ, ಆತನ ಸಿಸ್ಟಮ್ನಲ್ಲಿ ರಾತ್ರಿ ಸುಮಾರು 2 ಗಂಟೆ 15 ನಿಮಿಷಕ್ಕೆ ಸುಮಾರು 378 ಕೋಟಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿ, ಅಂದರೆ ಏನೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ ಈ ಶೇರ್ ಮಾರ್ಕೆಟ್ಸಲ್ಲೆಲ್ಲ ಕ್ರಿಪ್ಟೋ ಕರೆನ್ಸಿ ಮೇಲೆ, ಆ ಒಂದು ಕಂಪನಿ ಅದಾಗಿರ್ತಕ್ಕಂಥದ್ದು. ಆ ಕಂಪನಿಯಲ್ಲಿರ್ತಕ್ಕಂಥ ಹಣವನ್ನು ಎಲ್ಲವನ್ನು ಕೂಡ ವರ್ಗಾವಣೆ ಆಗಿದೆ ರಾತ್ರಿ ಸುಮಾರು 2 ಗಂಟೆ 15 ನಿಮಿಷಕ್ಕೆ. ಅದರಲ್ಲೂ ಕೂಡ ಆಶ್ಚರ್ಯ ಅಂತಂದರೆ, ಯಾರೋ ಹ್ಯಾಕ್ ಮಾಡಿ ಈ ಸಿಸ್ಟಮನ್ನು ಒಂದು ಬೇರೆಯವರು ಒಂದು ಕನ್ವರ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇರ್ತದೆ. ಆದರೆ ಸದ್ಯಕ್ಕೆ ವಿಚಾರಣೆ ಪೊಲೀಸರು ತನಿಖೆ ಮಾಡ್ತಾ ಹೋದಾಗ ಈತ ಆ ಲ್ಯಾಪ್ಟಾಪ್ನಲ್ಲಿ ಹೇಗೆ ಈತನ ಸರ್ವರ್ ಯೂಸರ್ ಹೆಂಗೆ ಬೇರೆಯವ್ರಿಗೆ ಶೇರ್ ಆಯಿತು, ಪಾಸ್ವರ್ಡ್ ಹೆಂಗೆ ಶೇರ್ ಆಯಿತು, ಪ್ರತಿಯೊಂದು ಮಾಹಿತಿಯನ್ನು ಕದಕ್ತಾ ಹೋದಾಗ ಒಂದಲ್ಲ ಎರಡಲ್ಲ ಬರೋಬ್ಬರಿ 300 ಕೋಟಿಗೂ ಹೆಚ್ಚು ಈ ರೀತಿಯಾಗಿ ಹಣ ಸಂದಾಯ ಅಂದರೆ ಬೇರೆ ಕಡೆಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು ಕ್ರಿಪ್ಟೋ ಕರೆನ್ಸಿ ಮೂಲಕ. ಸದ್ಯಕ್ಕೆ ಪೊಲೀಸರು ರಾಹುಲ್ ಅನ್ನೋನ್ನ ಈಗಾಗಲೇ ವಶಕ್ಕೆ ಪಡೆದು ಕಂಪ್ಲೀಟಾಗಿ ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಖಾಸಗಿ ಕಂಪನಿಯವರು ಎಷ್ಟೇ ಎಚ್ಚರ ವಹಿಸಿದ್ರು ಕೂಡ ಈ ಹ್ಯಾಕರ್ಸ್ಗಳು ಸುಮ್ಮನೆ ಬಿಡೋದಿಲ್ಲ. ಆ ರೀತಿಯಾಗಿ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿ ದುಡ್ಡನ್ನು ಟ್ರಾನ್ಸ್ಫರನ್ನು ಮಾಡ್ಕೊತಾ ಇರ್ತಕ್ಕಂಥದ್ದು. ಎಷ್ಟೇ ಪೊಲೀಸರು ಎಚ್ಚರಿಸಿದ್ರು ಕೂಡ ಈ ಹ್ಯಾಕರ್ಸ್ಗಳ ಹಾವಳಿ ನಿಜಕ್ಕೂ ಕೂಡ ಇತ್ತೀಚೆಗೆ ಖಾಸಗಿ ಕಂಪನಿಗಳ ಮೇಲೆ ಬೀಳ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಕೂಡ ಕೆಲವು ಖಾಸಗಿ ಕಂಪನಿಗಳ ವೆಬ್ಸೈಟ್ಗಳು ಕೂಡ ಹ್ಯಾಕ್ ಆಗಿರ್ತಕ್ಕಂಥ ಘಟನೆ ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ, ಕೇವಲ ಬರೀ ಕಂಪ್ಯೂಟರನ್ನು ಮಾತ್ರ ಹ್ಯಾಕ್ ಮಾಡೋದಲ್ಲ, ಸರ್ವರ್ನಾಗಿರ್ಬೋದು, UPID ಆಗಿರ್ಬೋದು ಅಥವಾ IP ಅಡ್ರೆಸ್ಗಳಾಗಿರ್ಬೋದು, ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ಕೂಡ ಹ್ಯಾಕರ್ಸ್ಗಳು ಕಣ್ಣಿಟ್ಟು ಯಾವ ಕಂಪನಿ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಅಥವಾ ಇಂಡಿಯಾದಲ್ಲಿ ಟಾಪ್ ಮೋಸ್ಟ್ ಯಾವ ಕಂಪನಿ ಇದೆ ಅಂತ ನೋಡಿ ಆ ಒಂದು ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿರ್ತಕ್ಕಂಥ. ಅದೇ ರೀತಿಯಾಗಿ ಬೆಲ್ಲಂದೂರಿನಲ್ಲಿರ್ತಕ್ಕಂಥ ಖಾಸಗಿ ಕಂಪನಿಯಲ್ಲೂ ಕೂಡ ಹ್ಯಾಕ್ ಮಾಡಿರ್ತಕ್ಕಂಥದ್ದು. ಹ್ಯಾಕ್ ಮಾಡಿ ಈ ಒಂದು 300 ಕೋಟಿಗೂ ಅತಿ ಹೆಚ್ಚು ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಸದ್ಯ ಪ್ರಕರಣ ದಾಖಲಿಸಿದ ವೈಟ್ಫೀಲ್ಡ್ ಸೆನ್ ಪೊಲೀಸರು ಈಗಾಗಲೇ ಅತಿ ಹೆಚ್ಚಾಗಿ ವಿಚಾರಣೆಯನ್ನು ಮಾಡಿ ಒಬ್ಬನನ್ನು ವಶಕ್ಕೆ ಪಡೆದು ಆತನನ್ನು ಮಾಹಿತಿ ಕೂಡ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಆಮೇಲೆ ಈ ಒಂದು ಹಣವನ್ನು ಎಲ್ಲಿಗೋಯ್ತು, ಯಾರು ಮಾಡಿದ್ರು, ಈತನಿಗೆ ಕಾಂಟ್ಯಾಕ್ಟ್ ಏನು ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಹಾಕ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಖಾಸಗಿ ಕಂಪನಿಯವರು ಈ ಒಂದು ಅಕೌಂಟ್ಸ್ನ ನೋಡ್ಕೊಳ್ಳೋದಕ್ಕೆ ಅಥವಾ ಸೈಬರ್ ಹ್ಯಾಕರ್ಸನ್ನು ಕೂಡ ಕೆಲವು ಕಂಪನಿಗಳು ಈಗಾಗಲೇ ಇಟ್ಕೊಂಡು ಅವರು ಕೂಡ ಎಲ್ಲೂ ಕೂಡ ಹ್ಯಾಕ್ ಆಗಿದ್ದಂಗೆ ವೆಬ್ಸೈಟನ್ನು IT ಅವರು ಕೂಡ ನೋಡ್ಕೊತಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಹ್ಯಾಕರ್ಸ್ ಎಲ್ಲರ ಕಣ್ತಪ್ಪಿಸಿ ಬಂದು ಹ್ಯಾಕ್ ಮಾಡಿಕೊಂಡು ಆ ಹಣವನ್ನು ವರ್ಗಾವಣೆ ಮಾಡ್ತಾ ಇರ್ತಕ್ಕಂಥ ಕೂಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದ ನಾನು ಮಂಜುನಾಥ್ ಚಂದ್ರ. ನೀವು ನೋಡ್ತಾ ಇದ್ದೀರಾ News 18.